ಸತೀಶ್ ಜಾರಕಿಹೊಳಿ ಅವರ ನಿವಾಸ ಇದೆಯಲ್ಲ, ಇದು ಸದ್ಯಕ್ಕೆ ಈಗ ಪವರ್ ಸೆಂಟರ್ ಆಗಿದೆ. ಈಗಾಗಲೇ ಅನೇಕ ನಾಯಕರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ, ಅನೇಕ ನಾಯಕರು ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗ ಆರ್.ಬಿ. ತಿಮ್ಮಾಪುರ್ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಜಾರಕಿಹೊಳಿ ನಿವಾಸಕ್ಕೆ ಆರ್.ಬಿ. ತಿಮ್ಮಾಪುರ್ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬಡ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ರಾಜ್ಯಕ್ಕೆ ವೇಣುಗೋಪಾಲ್ ಭೇಟಿಯನ್ನ ನೀಡಿದ ಬಳಿಕ ಈಗ ಅಲರ್ಟ್ ಆಗಿರೋದು. ಸಿಎಂ ಅವ್ರಿಗೊಂದಷ್ಟು ಸೂಚನೆಗಳನ್ನ, ಸಲಹೆಗಳನ್ನ ಕೆಸಿ ವೇಣುಗೋಪಾಲ್ ಹಾಗಾದ್ರೆ ಕೊಟ್ರ ಅನ್ನುವಂತ ಪ್ರಶ್ನೆಯ ಜೊತೆಗೆ ನಿನ್ನೆ ಮಂಗಳೂರಿಂದ ಬಂದ ಬಳಿಕ ಸತೀಶ್ ಪರಮೇಶ್ವರ್ ಹಾಗೂ ಬಿಕೆ ಹರಿಪ್ರಸಾದ್ ಮೀಟಿಂಗ್ ಮಾಡಿ ಒಂದು ಚರ್ಚೆ ಮಾಡ್ತಾರೆ. ಇವತ್ತು ಜಾರಕಿಹೊಳಿ ನಿವಾಸಕ್ಕೆ ಆರ್.ಬಿ. ತಿಮ್ಮಾಪುರ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ಶಿವಾನಂದ ಸರ್ಕಲ್ನಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸ. ಸಿದ್ದರಾಮಯ್ಯ ಬಣದಿಂದ ಅವರ ಆಪ್ತ ಸಚಿವರು ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರೋದು ಈಗ ಮೇಲ್ನೋಟ ಕಂಡು ಬರ್ತಾ ಇರೋದು. ಒಂದು ವಿಕೆ ಹರಿಪ್ರಸಾದ್ ಈಗಾಗಲೇ ದೆಹಲಿಗೆ ಹೋಗಿರೋದು, ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಿನ್ನೆ ಒಂದು ಮೀಟಿಂಗ್ ಆಗುತ್ತೆ. ನಿನ್ನೆ ಮೀಟಿಂಗ್ ಆದ ಬಳಿಕ ಆರ್.ಬಿ. ತಿಮ್ಮಾಪುರ್ ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ನಿವಾಸ ಇದೆಯಲ್ಲ, ಇದು ಸದ್ಯಕ್ಕೆ ಈಗ ಪವರ್ ಸೆಂಟರ್ ಆಗಿದೆ. ಈಗಾಗಲೇ ಅನೇಕ ನಾಯಕರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ, ಅನೇಕ ನಾಯಕರು ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗ ಆರ್.ಬಿ. ತಿಮ್ಮಾಪುರ್ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಜಾರಕಿಹೊಳಿ ನಿವಾಸಕ್ಕೆ ಆರ್.ಬಿ. ತಿಮ್ಮಾಪುರ್ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬಡ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ರಾಜ್ಯಕ್ಕೆ ವೇಣುಗೋಪಾಲ್ ಭೇಟಿಯನ್ನ ನೀಡಿದ ಬಳಿಕ ಈಗ ಅಲರ್ಟ್ ಆಗಿರೋದು. ಸಿಎಂ ಅವ್ರಿಗೊಂದಷ್ಟು ಸೂಚನೆಗಳನ್ನ, ಸಲಹೆಗಳನ್ನ ಕೆಸಿ ವೇಣುಗೋಪಾಲ್ ಹಾಗಾದ್ರೆ ಕೊಟ್ರ ಅನ್ನುವಂತ ಪ್ರಶ್ನೆಯ ಜೊತೆಗೆ ನಿನ್ನೆ ಮಂಗಳೂರಿಂದ ಬಂದ ಬಳಿಕ ಸತೀಶ್ ಪರಮೇಶ್ವರ್ ಹಾಗೂ ಬಿಕೆ ಹರಿಪ್ರಸಾದ್ ಮೀಟಿಂಗ್ ಮಾಡಿ ಒಂದು ಚರ್ಚೆ ಮಾಡ್ತಾರೆ. ಇವತ್ತು ಜಾರಕಿಹೊಳಿ ನಿವಾಸಕ್ಕೆ ಆರ್.ಬಿ. ತಿಮ್ಮಾಪುರ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ಶಿವಾನಂದ ಸರ್ಕಲ್ನಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸ. ಸಿದ್ದರಾಮಯ್ಯ ಬಣದಿಂದ ಅವರ ಆಪ್ತ ಸಚಿವರು ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರೋದು ಈಗ ಮೇಲ್ನೋಟ ಕಂಡು ಬರ್ತಾ ಇರೋದು. ಒಂದು ವಿಕೆ ಹರಿಪ್ರಸಾದ್ ಈಗಾಗಲೇ ದೆಹಲಿಗೆ ಹೋಗಿರೋದು, ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಿನ್ನೆ ಒಂದು ಮೀಟಿಂಗ್ ಆಗುತ್ತೆ. ನಿನ್ನೆ ಮೀಟಿಂಗ್ ಆದ ಬಳಿಕ ಆರ್.ಬಿ. ತಿಮ್ಮಾಪುರ್ ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ನಿವಾಸ ಇದೆಯಲ್ಲ, ಇದು ಸದ್ಯಕ್ಕೆ ಈಗ ಪವರ್ ಸೆಂಟರ್ ಆಗಿದೆ. ಈಗಾಗಲೇ ಅನೇಕ ನಾಯಕರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ, ಅನೇಕ ನಾಯಕರು ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗ ಆರ್.ಬಿ. ತಿಮ್ಮಾಪುರ್ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಜಾರಕಿಹೊಳಿ ನಿವಾಸಕ್ಕೆ ಆರ್.ಬಿ. ತಿಮ್ಮಾಪುರ್ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬಡ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ರಾಜ್ಯಕ್ಕೆ ವೇಣುಗೋಪಾಲ್ ಭೇಟಿಯನ್ನ ನೀಡಿದ ಬಳಿಕ ಈಗ ಅಲರ್ಟ್ ಆಗಿರೋದು. ಸಿಎಂ ಅವ್ರಿಗೊಂದಷ್ಟು ಸೂಚನೆಗಳನ್ನ, ಸಲಹೆಗಳನ್ನ ಕೆಸಿ ವೇಣುಗೋಪಾಲ್ ಹಾಗಾದ್ರೆ ಕೊಟ್ರ ಅನ್ನುವಂತ ಪ್ರಶ್ನೆಯ ಜೊತೆಗೆ ನಿನ್ನೆ ಮಂಗಳೂರಿಂದ ಬಂದ ಬಳಿಕ ಸತೀಶ್ ಪರಮೇಶ್ವರ್ ಹಾಗೂ ಬಿಕೆ ಹರಿಪ್ರಸಾದ್ ಮೀಟಿಂಗ್ ಮಾಡಿ ಒಂದು ಚರ್ಚೆ ಮಾಡ್ತಾರೆ. ಇವತ್ತು ಜಾರಕಿಹೊಳಿ ನಿವಾಸಕ್ಕೆ ಆರ್.ಬಿ. ತಿಮ್ಮಾಪುರ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ಶಿವಾನಂದ ಸರ್ಕಲ್ನಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸ. ಸಿದ್ದರಾಮಯ್ಯ ಬಣದಿಂದ ಅವರ ಆಪ್ತ ಸಚಿವರು ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರೋದು ಈಗ ಮೇಲ್ನೋಟ ಕಂಡು ಬರ್ತಾ ಇರೋದು. ಒಂದು ವಿಕೆ ಹರಿಪ್ರಸಾದ್ ಈಗಾಗಲೇ ದೆಹಲಿಗೆ ಹೋಗಿರೋದು, ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಿನ್ನೆ ಒಂದು ಮೀಟಿಂಗ್ ಆಗುತ್ತೆ. ನಿನ್ನೆ ಮೀಟಿಂಗ್ ಆದ ಬಳಿಕ ಆರ್.ಬಿ. ತಿಮ್ಮಾಪುರ್ ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ನಿವಾಸ ಇದೆಯಲ್ಲ, ಇದು ಸದ್ಯಕ್ಕೆ ಈಗ ಪವರ್ ಸೆಂಟರ್ ಆಗಿದೆ. ಈಗಾಗಲೇ ಅನೇಕ ನಾಯಕರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ, ಅನೇಕ ನಾಯಕರು ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗ ಆರ್.ಬಿ. ತಿಮ್ಮಾಪುರ್ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ.
ಜಾರಕಿಹೊಳಿ ನಿವಾಸಕ್ಕೆ ಆರ್ವಿ ತಿಮ್ಮಾಪುರ್ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬಡ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ರಾಜ್ಯಕ್ಕೆ ವೇಣುಗೋಪಾಲ್ ಭೇಟಿಯನ್ನ ನೀಡಿದ ಬಳಿಕ ಈಗ ಅಲರ್ಟ್ ಆಗಿರೋದು. ಸಿಎಂ ಅವ್ರಿಗೊಂದಷ್ಟು ಸೂಚನೆಗಳನ್ನ ಸಲಹೆಗಳನ್ನ ಕೆಸಿ ವೇಣುಗೋಪಾಲ್ ಹಾಗಾದ್ರೆ ಕೊಟ್ರ ಅನ್ನುವಂತ ಪ್ರಶ್ನೆಯ ಜೊತೆಗೆ ನಿನ್ನೆ ಮಂಗಳೂರಿಂದ ಬಂದ ಬಳಿಕ ಸತೀಶ್ ಪರಮೇಶ್ವರ್ ಹಾಗೂ ಬಿಕೆ ಹರಿಪ್ರಸಾದ್ ಮೀಟಿಂಗ್ ಮಾಡಿ ಒಂದು ಚರ್ಚೆ ಮಾಡ್ತಾರೆ. ಇವತ್ತು ಜಾರಕಿಹೊಳಿ ನಿವಾಸಕ್ಕೆ ಆರ್ವಿ ತಿಮ್ಮಾಪುರ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ಶಿವಾನಂದ ಸರ್ಕಲ್ನಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸ. ಸಿದ್ದರಾಮಯ್ಯ ಬಣದಿಂದ ಅವರ ಆಪ್ತ ಸಚಿವರು ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರೋದು ಈಗ ಮೇಲ್ನೋಟ ಕಂಡು ಬರ್ತಾ ಇರೋದು. ಒಂದು ವಿಕೆ ಹರಿಪ್ರಸಾದ್ ಈಗಾಗಲೇ ದೆಹಲಿಗೆ ಹೋಗಿರೋದು, ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಿನ್ನೆ ಒಂದು ಮೀಟಿಂಗ್ ಆಗುತ್ತೆ. ನಿನ್ನೆ ಮೀಟಿಂಗ್ ಆದ ಬಳಿಕ ಆರ್ವಿ ತಿಮ್ಮಾಪುರ್ ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ನಿವಾಸ ಇದೆಯಲ್ಲ, ಇದು ಸದ್ಯಕ್ಕೆ ಈಗ ಪವರ್ ಸೆಂಟರ್ ಆಗಿದೆ. ಈಗಾಗಲೇ ಅನೇಕ ನಾಯಕರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅನೇಕ ನಾಯಕರು ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗ ಆರ್ವಿ ತಿಮ್ಮಾಪುರ್ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಜಾರಕಿಹೊಳಿ ನಿವಾಸಕ್ಕೆ ಆರ್ವಿ ತಿಮ್ಮಾಪುರ್ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬಡ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ರಾಜ್ಯಕ್ಕೆ ವೇಣುಗೋಪಾಲ್ ಭೇಟಿಯನ್ನ ನೀಡಿದ ಬಳಿಕ ಈಗ ಅಲರ್ಟ್ ಆಗಿರೋದು. ಸಿಎಂ ಅವ್ರಿಗೊಂದಷ್ಟು ಸೂಚನೆಗಳನ್ನ ಸಲಹೆಗಳನ್ನ ಕೆಸಿ ವೇಣುಗೋಪಾಲ್ ಹಾಗಾದ್ರೆ ಕೊಟ್ರ ಅನ್ನುವಂತ ಪ್ರಶ್ನೆಯ ಜೊತೆಗೆ ನಿನ್ನೆ ಮಂಗಳೂರಿಂದ ಬಂದ ಬಳಿಕ ಸತೀಶ್ ಪರಮೇಶ್ವರ್ ಹಾಗೂ ಬಿಕೆ ಹರಿಪ್ರಸಾದ್ ಮೀಟಿಂಗ್ ಮಾಡಿ ಒಂದು ಚರ್ಚೆ ಮಾಡ್ತಾರೆ. ಇವತ್ತು ಜಾರಕಿಹೊಳಿ ನಿವಾಸಕ್ಕೆ ಆರ್ವಿ ತಿಮ್ಮಾಪುರ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ಶಿವಾನಂದ ಸರ್ಕಲ್ನಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸ. ಸಿದ್ದರಾಮಯ್ಯ ಬಣದಿಂದ ಅವರ ಆಪ್ತ ಸಚಿವರು ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರೋದು ಈಗ ಮೇಲ್ನೋಟ ಕಂಡು ಬರ್ತಾ ಇರೋದು. ಒಂದು ವಿಕೆ ಹರಿಪ್ರಸಾದ್ ಈಗಾಗಲೇ ದೆಹಲಿಗೆ ಹೋಗಿರೋದು, ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಿನ್ನೆ ಒಂದು ಮೀಟಿಂಗ್ ಆಗುತ್ತೆ. ನಿನ್ನೆ ಮೀಟಿಂಗ್ ಆದ ಬಳಿಕ ಆರ್ವಿ ತಿಮ್ಮಾಪುರ್ ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ನಿವಾಸ ಇದೆಯಲ್ಲ, ಇದು ಸದ್ಯಕ್ಕೆ ಈಗ ಪವರ್ ಸೆಂಟರ್ ಆಗಿದೆ. ಈಗಾಗಲೇ ಅನೇಕ ನಾಯಕರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅನೇಕ ನಾಯಕರು ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗ ಆರ್ವಿ ತಿಮ್ಮಾಪುರ್ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಜಾರಕಿಹೊಳಿ ನಿವಾಸಕ್ಕೆ ಆರ್ವಿ ತಿಮ್ಮಾಪುರ್ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬಡ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ರಾಜ್ಯಕ್ಕೆ ವೇಣುಗೋಪಾಲ್ ಭೇಟಿಯನ್ನ ನೀಡಿದ ಬಳಿಕ ಈಗ ಅಲರ್ಟ್ ಆಗಿರೋದು. ಸಿಎಂ ಅವ್ರಿಗೊಂದಷ್ಟು ಸೂಚನೆಗಳನ್ನ ಸಲಹೆಗಳನ್ನ ಕೆಸಿ ವೇಣುಗೋಪಾಲ್ ಹಾಗಾದ್ರೆ ಕೊಟ್ರ ಅನ್ನುವಂತ ಪ್ರಶ್ನೆಯ ಜೊತೆಗೆ ನಿನ್ನೆ ಮಂಗಳೂರಿಂದ ಬಂದ ಬಳಿಕ ಸತೀಶ್ ಪರಮೇಶ್ವರ್ ಹಾಗೂ ಬಿಕೆ ಹರಿಪ್ರಸಾದ್ ಮೀಟಿಂಗ್ ಮಾಡಿ ಒಂದು ಚರ್ಚೆ ಮಾಡ್ತಾರೆ. ಇವತ್ತು ಜಾರಕಿಹೊಳಿ ನಿವಾಸಕ್ಕೆ ಆರ್ವಿ ತಿಮ್ಮಾಪುರ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ಶಿವಾನಂದ ಸರ್ಕಲ್ನಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸ. ಸಿದ್ದರಾಮಯ್ಯ ಬಣದಿಂದ ಅವರ ಆಪ್ತ ಸಚಿವರು ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರೋದು ಈಗ ಮೇಲ್ನೋಟ ಕಂಡು ಬರ್ತಾ ಇರೋದು. ಒಂದು ವಿಕೆ ಹರಿಪ್ರಸಾದ್ ಈಗಾಗಲೇ ದೆಹಲಿಗೆ ಹೋಗಿರೋದು, ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಿನ್ನೆ ಒಂದು ಮೀಟಿಂಗ್ ಆಗುತ್ತೆ. ನಿನ್ನೆ ಮೀಟಿಂಗ್ ಆದ ಬಳಿಕ ಆರ್ವಿ ತಿಮ್ಮಾಪುರ್ ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಬಂದಿದ್ದಾರೆ.